ಜಂಟಿ ಅಧಿವೇಶನ ಮುಗಿದ ಬೆನ್ನಲ್ಲೇ ಬಜೆಟ್ ಅಧಿವೇಶನಕ್ಕೆ ಸಿದ್ಧತೆ ನಡೀತಾ ಇದೆ. ಕುರ್ಚಿ ಸಂಘರ್ಷದ ಮಧ್ಯೆ ಸಿಎಂ ನೇತೃತ್ವದಲ್ಲಿ ಬಜೆಟ್ ಸಿದ್ಧತಾ ಸಭೆ ನಡೆಯಿತು. 10 ಇಲಾಖೆಗಳ ಜೊತೆ ಬಜೆಟ್ ಪೂರ್ವಭಾವಿ ಸಭೆಗಳು ಆರಂಭ ಆಗಿದೆ. ಕುರ್ಚಿ ಸಂಘರ್ಷದ ಮಧ್ಯೆ ಸಿಎಂ ನೇತೃತ್ವದಲ್ಲಿ ಬಜೆಟ್ ಸಿದ್ಧತಾ ಸಭೆ, 10 ಇಲಾಖೆಗಳ ಜೊತೆ ಬಜೆಟಿನ ಪೂರ್ವಭಾವಿ ಸಭೆ ಆರಂಭ ಆಗಿದೆ. ಪ್ರವಾಸೋದ್ಯಮ, ತೋಟಗಾರಿಕೆ, ಗಣಿ ಮತ್ತು ಭೂವಿಜ್ಞಾನ, ಕಾರ್ಮಿಕ, ಒಳಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಉನ್ನತ ಶಿಕ್ಷಣ ಇಲಾಖೆಗಳ ಸಚಿವರ ಅಧಿಕಾರಿಗಳ ಜೊತೆ ಸಿಎಂ ಸಭೆ ಮಾಡಿದರು. ಬಜೆಟ್ ಹತ್ರ ಬರ್ತಾ ಇದೆ, ಪೂರ್ವಭಾವಿ ಸಭೆ ನಡೆಸುತ್ತಿದ್ದಾರೆ ಸಿಎಂ. ಒಂದ್ ಕಡೆ ಕುರ್ಚಿ ಸಂಘರ್ಷ, ಅದರ ನಡುವೆ ಈ ಬಾರಿ ದಾಖಲೆಯ ಬಜೆಟ್ ಅನ್ನ ಮಂಡಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ರೆಡಿಯಾಗಿದ್ದಾರೆ. ಕುರ್ಚಿ ತಿಕ್ಕಾಟದ ನಡುವೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಬಜೆಟ್ ಮಂಡನೆಗೆ ಸಿದ್ಧತೆ ನಡೀತಾ ಇದೆ. ಹಲವು ಇಲಾಖೆಗಳ ಸಚಿವರು ಮತ್ತು ಅಧಿಕಾರಿಗಳ ಜೊತೆ ಸಿಎಂ ಸಭೆ ನಡೆಸಿದರು. ಬಜೆಟ್ಗೆ ನಡೀತಾ ಇರುವಂತಹ ಸಿದ್ಧತೆಗಳಿದು. ಕುರ್ಚಿ ಸಂಘರ್ಷ ಹಲವು ತಿಂಗಳುಗಳಿಂದ ನಡೀತಾನೆ ಇದೆ, ಮುಂದಕ್ಕೆ ಹೋಗ್ತಾನೆ ಇದೆ. ಜಂಟಿ ಅಧಿವೇಶನ ಮುಗಿದ ಬೆನ್ನಲ್ಲೇ ಬಜೆಟ್ಗಾಗಿ ಭರ್ಜರಿ ತಯಾರಿಗಳಾಗ್ತಾ ಇದೆ. ಸಿದ್ದರಾಮಯ್ಯನವರು ಆರಾಮಾಗಿ ಬಜೆಟ್ಗಾಗಿ ತಯಾರಿ ನಡೆಸಿದ್ದಾರೆ. ಅಧಿವೇಶನ ಮುಗಿತಾ ಇದ್ದಂತೆ ಡಿಕೆ ಶಿವಕುಮಾರ್ ಬಣದಿಂದ ಮತ್ತೆ ಕುರ್ಚಿ ದಾಳಿ. ಡಿಕೆ ಶಿವಕುಮಾರ್ ಪರ ಶಾಸಕ ಶಿವಗಂಗಾ ಬಸವರಾಜ್ ಬ್ಯಾಟಿಂಗ್ ಮಾಡಿದ್ದಾರೆ. ಆದಷ್ಟು ಬೇಗ ಹೈಕಮಾಂಡ್ ಕರೆದು ಗೊಂದಲವನ್ನ ಬಗೆಹರಿಸಬೇಕು ಅಂತ. ಡಿಕೆ ಶಿವಕುಮಾರ್ ಸಿಎಂ ಆಗ್ಲಿ ಅನ್ನೋ ಆಸೆ ನನಗೂ ಇದೆ. ಒಪ್ಪಂದ ಆಗಿದೆಯಾ ಇಲ್ವಾ ಹೈಕಮಾಂಡ್ ಸ್ಪಷ್ಟಪಡಿಸಲಿ, ಶಿವಗಂಗಾ ಬಸವರಾಜ್ ಹೇಳಿರೋದು. ದಾವಣಗೆರೆಯಲ್ಲಿ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಕೊಟ್ಟಂತ ಹೇಳಿಕೆ ಇದು. ಜಂಟಿ ಅಧಿವೇಶನವೂ ಮುಗಿಯಿತು, ಈಗ ಬಜೆಟ್ ಹತ್ರ ಬರ್ತಾ ಇದೆ. ಮತ್ತೆ ಕುರ್ಚಿ ಸಂಘರ್ಷ ತಾರಕಕ್ಕೇರತ್ತಾ? ಶಿವಗಂಗಾ ಬಸವರಾಜ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇಲ್ಲಿಗೆ ನಮ್ಮನ್ನೇನು ಕರೆದಿಲ್ಲ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಕರೀತಾರೆ ಅಂತ ಹೇಳಿದರು. ಸೆಕೆಂಡಿಗೆ ಅಂತ ಹೇಳಿದ್ರು ಸದನ ಮುಂದುವರೆದ್ರಿಂದ ಮತ್ತೊಮ್ಮೆ ಡೇಟ್ ಕರಿಬೋದು ಅನ್ನೋದು ಕಾಯ್ತಾ ಇದ್ದೀವಿ. ಡೇಟ್ ಇನ್ನೂ ಫಿಕ್ಸ್ ಆಗಿರೋ ಕಾರಣ ಯಾವ ಕಾರಣಕ್ಕೆ ಗೊತ್ತಿಲ್ಲ, ಅದು ಯಾವ ವಿಷಯ ಅನ್ನೋದು ಗೊತ್ತಿಲ್ಲ. ಏನು ನಿಮ್ಮಲ್ಲಿ ಏನು ಮುಖ್ಯಮಂತ್ರಿ ಗೊಂದಲ ಇತ್ತು, ನಾವೇನು ಮಾಧ್ಯಮದಲ್ಲಿ ನಿಮಗೆಲ್ಲ ಹೇಳಿಕೆ ಕೊಡ್ತಾ ಇದ್ವಿ. ಆ ಒಂದು ಹೇಳಿಕೆ ಕೊಡ್ತಾ ಇದ್ವಲ್ಲ, ಅದಕ್ಕೊಂದು ಇತ್ಯರ್ಥ ಆಡಬೇಕು ಹೈಕಮಾಂಡ್ ಅಂತ ನಾವೇನು ಪದೇ ಪದೇ ಹೇಳ್ತಾ ಇದ್ವಲ್ಲ, ಆ ವಿಷಯವಾಗಿರ್ಬೋದು ಅಂತ ನಮ್ಮ ಒಂದು ಅನಿಸಿಕೆ. ಅದು ಹೋದ್ಮೇಲೆ ಗೊತ್ತಾಗ್ತದೆ ಯಾವ ವಿಷಯ ಕರೆದ್ರು ಏನಾಗ್ತದೆ ಚರ್ಚೆ. ನಾನು ಹೇಳಿದ್ದೀನಲ್ಲ, ಗೊಂದಲ ಮುಂದುವರ್ಸೋದು ಅವಶ್ಯಕತೆ ಇಲ್ಲ. ಎನಿವನ್ ಈಗ ಇವ್ರನ್ನ ಮಾಡ್ತಿರೋ ಡಿ ಕೆ ಶಿವಕುಮಾರ್ ಅವ್ರು ಮಾಡೋದಾದರೂ ಮಾಡಿ, ಇಲ್ಲ ಅವ್ರನ್ನೇ ಮುಂದುವರಿಸಿ, ಅಥವಾ ಹೊಸಬ್ರನ್ನ ಏನಾದ್ರು ಕರ್ಕೊಂಬಂದು ಮಾಡ್ತಿರೋ ಮಾಡಿ, ಒಟ್ಟೊಂದು ಇತ್ಯರ್ಥ ಗೊಂದಕ್ಕೆ ಇತ್ಯರ್ಥ ಹೈಕಮಾಂಡ್ ಆಡಲೇಬೇಕು. ಇಲ್ಲಾಂದ್ರೆ ಏನಾಗ್ತದೆ, ಮಾಧ್ಯಮ ಮುಂದೆ ನಮ್ಮ ಪಾರ್ಟಿದು ನಾವೇ ಚರ್ಚೆ ಮಾಡಿದ್ರೆ ಅದೊಂಥರ ಚೆನ್ನಾಗಿ ಕಾಣಲ್ಲ. ಯಾಕೆಂದರೆ ಉತ್ತಮವಾದ ಸರ್ಕಾರ ಹೋಗ್ತಾಯಿದೆ, ಉತ್ತಮವಾದ 5 ಗ್ಯಾರಂಟಿ ಕೊಟ್ಟಿದ್ದೀವಿ, ಜೊತೆಗೆ 140 ಶಾಸಕರು ಬಂದಿದ್ದಾರೆ, ಮತ್ತೊಮ್ಮೆ ಸರ್ಕಾರ ಬರೋ ಒಂದು ದೃಷ್ಟಿ ಕಾಣ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ನಾವು ಗೊಂದಲಗಳು ಹೇಳಿಕೆ ಕೊಡೋದು, ಎಲ್ಲೋ ಪಾರ್ಟಿ ಒಂದು ಕಡೆ ಮುಜುಗರ ಆಗೋದು ಬೇಡ, ಡ್ಯಾಮೇಜ್ ಆಗೋದು ಬೇಡ. ಯಾಕೆಂದರೆ BJP ಇದೇ ಅಧಿಕಾರ ಕಿತ್ತಾಟಕ್ಕೋಸ್ಕರನೇ ಒಂದು 40-50-60 ಸೀಟಿಗೆ ಬಂದರು. ನಮ್ಮಲ್ಲಿ ಆ ಪರಿಸ್ಥಿತಿ ಇಲ್ಲ. ಯಾಕಂದರೆ ಉತ್ತಮವಾದ ಅಡ್ಮಿನಿಸ್ಟ್ರೇಷನ್ ಇರೋದ್ರಿಂದ ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರ ಬರೋದ್ರಾಗೇನು ಸಂಶಯ ಇಲ್ಲ. ಆದ ಕಾರಣ ಹೈಕಮಾಂಡಿಗೆ ನಾನು ಮನವಿನೂ ಮಾಡ್ತೀನಿ, ನಿಮ್ಮ ಮುಖಾಂತರ, ಮಾಧ್ಯಮ ಮುಖಾಂತರ, ಕೂಡಲೇ ಮಾನ್ಯ ಮುಖ್ಯಮಂತ್ರಿ ಹಾಗೂ ಪಕ್ಷದ ಅಧ್ಯಕ್ಷರು, ಮುಖ್ಯಮಂತ್ರಿ ಇವರಷ್ಟು ಕರೆದು ಒಂದು ಇತ್ಯರ್ಥ ಮಾಡಿ, ಏನು ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಆಗ್ತಾಯಿದೆ, ಸುಮಾರು ತಿಂಗಳಿಂದ ಆಗ್ತಾಯಿದೆ. ಸಂಕ್ರಾಂತಿ ಅನ್ನೋದು, ಯುಗಾದಿ ಅನ್ನೋದು, ದೀಪಾವಳಿ ಅನ್ನೋದು ಬೇಡ, ಕರೆಸಿ ಇದಕ್ಕೊಂದು ಇತ್ಯರ್ಥ ಆಡಿದ್ರೆ ಪಾರ್ಟಿ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗ್ತಾನೆ ಅನ್ನೋದನ್ನು ನಾನು ಬಯಸ್ತೀನಿ. ಡೆಲ್ಲಿಗೆ ಈ ನಾಯಕತ್ವ ಸಂಘರ್ಷದ ಗೊಂದಲ ಏನಿದೆ ಕಾಂಗ್ರೆಸ್ನಲ್ಲಿ ಮುಗಿತಾನೇ ಇಲ್ಲ. ಗೊಂದಲ ಬಗೆಹರಿಸದ ವರಿಷ್ಠರ ವಿರುದ್ಧ ಕಾಂಗ್ರೆಸ್ಸಿನ ಶಾಸಕರಲ್ಲೇ ಬೇಸರ ಇದೆ. ಪದೇ ಪದೇ ಈ ಗೊಂದಲ ರಾಜ್ಯ ಕಾಂಗ್ರೆಸ್ನಲ್ಲಿ ಉದ್ಭವಿಸ್ತಾ ಇದೆ. ಇದಕ್ಕೊಂದು ಫುಲ್ ಸ್ಟಾಪ್ ಇಡ್ತಾ ಇಲ್ಲ ಹೈಕಮಾಂಡ್. ಈ ಬಗ್ಗೆ ಕಾಂಗ್ರೆಸ್ಸಿನ ಶಾಸಕರಲ್ಲೇ ಬೇಸರ ಇದೆ. ಎಐಸಿಸಿ ನಾಯಕರ ಮೌನದ ಬಗ್ಗೆ ಕಾಂಗ್ರೆಸ್ ಶಾಸಕರು ತೀವ್ರ ಬೇಸರ ವ್ಯಕ್ತಪಡಿಸಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ, ಕೆಸಿ ವೇಣುಗೋಪಾಲ್
ಮೌನವಾಗಿರೋದು ಶಾಸಕರ ಬೇಸರಕ್ಕೆ ಕಾರಣ ಆಗಿದೆ. ನಾಯಕತ್ವ ಬದಲಾವಣೆ ಗೊಂದಲದಿಂದ ಶಾಸಕರು ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡಿದ್ದಾರೆ. ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನ ಎದುರಿಸೋದೇ ಕಷ್ಟ ಅಂತ ಶಾಸಕರು ಕೇಳ್ತಾ ಇದ್ದಾರೆ. ಪದೇ ಪದೇ ಈ ಗೊಂದಲಗಳು ಮೇಲಕ್ಕೆ ಬರ್ತಾ ಇದೆ. ಇದರ ಬಗ್ಗೆ ಹೈಕಮಾಂಡ್ ಏನೂ ತೀರ್ಮಾನ ತಗೋತಾ ಇಲ್ಲ. ಈ ಗೊಂದಲವನ್ನ ಬಗೆಹರಿಸಬೇಕಾದವರು ಸೈಲೆಂಟ್ ಆಗಿದ್ದಾರೆ. ಇದು ಶಾಸಕರ ಅಸಮಾಧಾನಕ್ಕೆ ಕಾರಣ ಆಗಿದೆ. ನಾಯಕತ್ವ ಗೊಂದಲದಲ್ಲಿ ಚುನಾವಣೆ ಸಾಧ್ಯ ಇಲ್ಲ ಅಂತ ಶಾಸಕರು ಬೇಸರಗೊಂಡಿರುವುದು. ಅಧಿವೇಶನದ ವೇಳೆ ಪರಸ್ಪರ ಬೇಸರವನ್ನ ಹಂಚಿಕೊಂಡಿದ್ದಾರೆ ಎರಡು ಬಣದ ಶಾಸಕರು. ಹಲವು ಬಾರಿ ವಿಷಯ ಪ್ರಸ್ತಾಪ ಆದರೂ ಕೂಡ ಗೊಂದಲವನ್ನ ಬಗೆಹರಿಸ್ತಾ ಇಲ್ಲ ಹೈಕಮಾಂಡ್. ಕಾದು ನೋಡುವ ತಂತ್ರಕ್ಕೆ ಶರಣಾಗಿದೆ ಹೈಕಮಾಂಡ್. ಏನೇ ಮಾಡೋಕ್ ಹೋದ್ರೂ ಬಹಳ ದೊಡ್ಡ ಗೊಂದಲ ಆಗತ್ತೆ ಅನ್ನೋ ಕಾರಣಕ್ಕೆ ಈಗಿರೋ ಗೊಂದಲವೇ ಮುಂದುವರಲಿ ಅಂತ ಹೈಕಮಾಂಡ್ ಸೈಲೆಂಟ್ ಆಗಿದೆಯಾ? ಶಾಸಕರಿಗೂ ಕೂಡ ಹಾಗೆ ಅನ್ನಿಸ್ತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಇದ್ರ ಬಗ್ಗೆ ಏನು ಮಾತಾಡ್ತಾ ಇಲ್ಲ, ಸೈಲೆಂಟ್ ಆಗಿದ್ದಾರೆ. ಈ ಬಗ್ಗೆ ಶಾಸಕರು ಮಾತಾಡ್ಕೊಂಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಸದ್ಯಕ್ಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಈ ಬೆಳವಣಿಗೆ ಅಂದ್ರೆ ಅಧಿವೇಶನ ಮುಗೀತು, ಮತ್ತೊಂದು ಕಡೆ ಬಜೆಟ್ ಹತ್ರ ಬರ್ತಾ ಇದೆ, ಸಿದ್ದರಾಮಯ್ಯನವರು ಬಜೆಟ್ಗೂ ರೆಡಿ ಆದ್ರು. ಆದ್ರೆ ಮತ್ತೊಂದು ಕಡೆ ನೋಡ್ತಾ ಹೋದ್ರೆ ಈ ನಾಯಕತ್ವ ಗೊಂದಲ ಏನಿದೆ ಇದು ಮತ್ತೊಂದು ಸುತ್ತಿಗೆ ಈಗ ಬ್ಲಾಸ್ಟ್ ಆಗತ್ತಾ ಅಂತ ಶಾಸಕರು ಕೂಡ ಬೇಸರಗೊಂಡಿದ್ದಾರಂತೆ. ಯಾಕೆ ಇದನ್ನ ಬಗೆಹರಿಸ್ತಾ ಇಲ್ಲ ಹೈಕಮಾಂಡ್ ಅಂತ? ಶ್ವೇತಾ, ಕಳೆದ ಅಂದ್ರೆ ನಿನ್ನೆಗೆ ಮುಕ್ತಾಯಗೊಂಡಂತ ಅಧಿವೇಶನದ ಆರಂಭದಿಂದಲೂ ಕೂಡ ಶಾಸಕರಲ್ಲಿ ಈ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ವಿಧಾನಸಭೆ ಒಳಗೆ ರಾಜ್ಯಪಾಲರ ಭಾಷಣ ಚರ್ಚೆ ಜೋರಾಗಿತ್ತು, ನರೇಗಾ ಚರ್ಚೆ ಜೋರಾಗಿತ್ತು. ಆದರೆ ವಿಧಾನಸಭೆಯ ಆಚೆಗೆ ಮೊಗಸಾಲೆಗಳಲ್ಲಿ ನಾಯಕತ್ವದ ವಿಚಾರದ ಬಗ್ಗೆ ಚರ್ಚೆಗಳು ನಡೀತಾನೆ ಇದ್ವು. ಶಾಸಕರು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇರುವಂತದ್ದು, ಶಾಸಕರು ತಂಡೋಪತಂಡವಾಗಿ ಹೋಗಿ ಮನವಿ ಮಾಡಿಕೊಂಡ್ರು. ಹೈಕಮಾಂಡ್ ಆಗ ಮಧ್ಯಪ್ರವೇಶ ಮಾಡಿ ಸಿಎಂ ಡಿಸಿಎಂಗೆ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಹೇಳಿದ್ರು. ಅದಾದ್ಮೇಲೆ ಅವರನ್ನು ಕರೆದು ಇತ್ಯರ್ಥ ಮಾಡ್ತಾರೆ ಅನ್ನುವಂಥ ನಿರೀಕ್ಷೆಯನ್ನ ಶಾಸಕರುಗಳು ಇಟ್ಕೊಂಡಿದ್ರು. ಆದ್ರೆ ಅದು ಯಾವುದೂ ಆಗದೇ ಇರುವಂತಹ ಕಾರಣಕ್ಕಾಗಿ ಶಾಸಕರು ಈಗ ಬೇಸರಗೊಂಡಿದ್ದಾರೆ. ಕಾರಣ ಏನು? ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಬರ್ತಾ ಇದೆ, ಜಿಬಿಎ ಚುನಾವಣೆಗಳು ಬರ್ತಾ ಇದೆ. ಈ ಗೊಂದಲಕ್ಕೆ ಪರಿಹಾರವನ್ನ ಕಂಡುಕೊಳ್ಳದೆ ಚುನಾವಣೆ ಎದುರಿಸೋದು ಕಷ್ಟ ಅನ್ನುವಂಥ ಅಭಿಪ್ರಾಯಕ್ಕೆ ಶಾಸಕರು ಬಂದಿದ್ದಾರೆ. ಹೀಗಾಗಿ ಶಾಸಕರು ಮೊಗಸಾಲೆಯಲ್ಲಿ ಕುಳಿತು ಹೈಕಮಾಂಡ್ನ ನಡವಳಿಕೆಯ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಅದರಲ್ಲೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರ ಮೌನದ ಬಗ್ಗೆ ತೀವ್ರ ಆಕ್ಷೇಪವನ್ನ ಶಾಸಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಅವರನ್ನ ಭೇಟಿಯಾದಾಗ ಇಲ್ಲಿನ ಪರಿಸ್ಥಿತಿಗಳನ್ನು ವಿವರಿಸಿದ್ದೀವಿ, ಈ ಗೊಂದಲ ಇಟ್ಕೊಂಡು ನಾವು ಮುಂದುವರಿಯೋದ್ರೆ ಸೂಕ್ತ ಅಲ್ಲ. ಸಿದ್ದರಾಮಯ್ಯನವ್ರನ್ನ 5 ವರ್ಷ ಮುಂದುವರಿಸ್ತೀವಿ ಅಂದ್ರೆ ಅದನ್ನಾದ್ರೂ ಹೇಳಿ, ಅಥವಾ ನಾಯಕತ್ವದ ಬದಲಾವಣೆ ಮಾಡ್ತೀವಿ ಅಂತಾದ್ರೆ ಅದನ್ನಾದ್ರೂ ಕಮ್ಯುನಿಕೇಟ್ ಮಾಡಿ. ಈ ರೀತಿಯಾಗಿ ವಿಳಂಬ ಮಾಡೋದ್ರ ಜೊತೆಗೆ ಈಗ ಚುನಾವಣೆಗಳ ವರ್ಷ ಆಗಿದೆ. ಯಾಕಂದ್ರೆ ಲೋಕಲ್ ಬಾಡಿ ಎಲೆಕ್ಷನ್ ಆಗಬೇಕು, ಗ್ರಾಮ ಪಂಚಾಯತಿ ಎಲೆಕ್ಷನ್ ಇದೆ, ಜಿಬಿಎ ಎಲೆಕ್ಷನ್ ಇದೆ, ಆಮೇಲೆ ಬೈ ಎಲೆಕ್ಷನ್ಗಳು ಕೂಡ ನಡೀಬೇಕು. ಇಂಥ ಸಂದರ್ಭದಲ್ಲಿ ಈ ಗೊಂದಲಗಳನ್ನ ಇಟ್ಕೊಂಡು ಚುನಾವಣೆಯನ್ನು ಎದುರಿಸೋದು ಕಷ್ಟ ಆಗುತ್ತೆ ಅನ್ನುವಂತಹ ಅಳಲನ್ನು ಶಾಸಕರು ತೋಡ್ಕೊಂಡಿದ್ದಾರೆ. ಇದು ಒಂದು ಕಡೆ. ಇನ್ನೊಂದು ಕಡೆ ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಸಿಎಂ ಭೇಟಿ ಮಾಡಿದ್ರೆ ಡಿಸಿಎಂ ಬೇಸರ ಮಾಡ್ಕೋತಾರೆ, ಡಿಸಿಎಂ ಭೇಟಿ ಮಾಡಿದ್ರೆ ಸಿಎಂ ಕಡೆಯವರು ಬೇಸರ ಮಾಡ್ಕೋತಾರೆ. ಈ ತರದ ಗೊಂದಲದ ವಾತಾವರಣ ಸೃಷ್ಟಿಯಾಗಿದೆ. ಹೀಗಾಗಿ ಬಗೆಹರಿಸುವುದಕ್ಕೆ ಹೈಕಮಾಂಡ್ ಮಧ್ಯಪ್ರವೇಶ ಅನಿವಾರ್ಯ. ಅದು ಯಾವಾಗ ಆಗುತ್ತೋ ಗೊತ್ತಿಲ್ಲ. ಆದ್ರೆ ಶಾಸಕರ ಒಳಗೆ ನಡೀತಾ ಇರುವಂತಹ ಈ ಆಂತರಿಕ ಬೇಗುದಿ ಹೊರಗಡೆ ಬಂದ್ರೆ ನಿಶ್ಚಿತವಾಗಿ ಹೈಕಮಾಂಡ್ಗೆ ಅದೊಂದು ದೊಡ್ಡ ಮಟ್ಟದ ಮುಜುಗರ ಆಗುತ್ತೆ. ಅದಕ್ಕೂ ಮುಂಚೆ ಏನಾದ್ರೂ ಹೈಕಮಾಂಡ್ ಮಧ್ಯಪ್ರವೇಶ ಮಾಡ್ತಾರಾ ಇಲ್ವಾ ಅನ್ನುವಂಥದ್ದು ಕುತೂಹಲ ಮೂಡಿಸಿದೆ. ಶ್ವೇತಾ, ಎಸ್, ಥ್ಯಾಂಕ್ ಯು ಮಾರುತೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.